ಗೆಟ್ ರೆಡಿ ವಿತ್ ಮೀ ಫಾರ್ ಸಂಕ್ರಾಂತಿ. ಏನಪ್ಪ ಸಂಕ್ರಾಂತಿ ಮುಗ್ದೋಯ್ತು, ಈ ವಿಡಿಯೋ ಯಾಕೆ ನೋಡ್ಬೇಕಂತ ಅನ್ಕೋತಿದ್ದೀರಾ? ಯುಗಾದಿಗೆ ನೋಡ್ಕೊಂಡು ಮೇಕಪ್ ಮಾಡ್ಕೊಳ್ಳಿರಂತೆ, ಸೇವ್ ಮಾಡಿಟ್ಕೊಳ್ಳಿ. ನಮ್ಮ ಮನೆಗೆ ಎಳ್ಳು ಬೆಲ್ಲ ಕೊಡೋ ಮಕ್ಳ ಜೊತೆ ನಮ್ಮ ರಿಲೇಟಿವ್ಸ್ ಆಂಟೀಸ್ ಕೂಡ ಬಂದು ಯಾಕವ್ವ ಕಣ್ಸುತ್ತಾ ಕಪ್ಕಾಗ್ಬಿಟ್ಟೈತೆ, ಯಾಕೆ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಅಂತ ಕೇಳೋಕ್ಕೆ ಮುಂಚೆ ಕಲರ್ ಕರೆಕ್ಟರ್ ಕನ್ಸಿಲರ್ ಹಾಕಿ ಕನ್ಸುತ್ತಾ ಇರೋ ಕಪ್ನ ಕನ್ಸೀಲ್ ಮಾಡ್ಕೊಡೋದು. ಇವಾಗ ಫೌಂಡೇಶನ್ನ ನೀಟಾಗಿ ಅಪ್ಲೈ ಮಾಡಿಕೊಂಡು ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನನ್ನ ಲೈಫಲ್ಲಿ ಬ್ಲಷ್ ಆಗುವಂಥ ಯಾವ ವಿಷಯನೂ ಇಲ್ಲ, ಅದಕ್ಕೆ ಬ್ಲಷ್ ಕೆಂಪು ಕಾಣಿಸ್ತಿದ್ದೀನಲ್ವಾ. ಈ ಪೌಡರ್ ಹಾಕಿ ಸೆಟ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಮುಖದ ಮೇಲಿರೋ ಎಣ್ಣೆಲೆ ಇವತ್ತು ನಮ್ಮ ಮನೇಲಿ ಒಡೆ ಕರ್ದು ಬಿಡ್ತಾರೆ. ಅಂದ್ಬಿಟ್ಟು ನಾನು ಬೇಸ್ ಬೇಕಪ್ ಊರೆಲ್ಲ ಸುತ್ತಾಡೋಕೆ ಹೋಗ್ಬಾರ್ದು ಅಂತಂದರೆ ಸೆಟ್ಟಿಂಗ್ ಪೌಡರ್ ಹಾಕಿ ಸೆಟ್ ಮಾಡ್ಕೊಂಬಿಡ್ಬೇಕು. ಇರೋ 4 ಐಬ್ರೋನ ಬೇಗ ಫಿಲ್ ಮಾಡ್ಕೊಂಬಿಡೋದ. ಇವಾಗ ಮೇನ್ ಪಾರ್ಟ್ ಆಫ್ ದ ಲುಕ್ ಅಂತಂದರೆ ಅದು ಐ ಶ್ಯಾಡೋ. ನಮ್ಮ ಕಣ್ಗಳು ಚೆನ್ನಾಗಿ ಕಾಣಿಸಿರುತ್ತೆ, ನಾವು ಚೆನ್ನಾಗಿ ಕಾಣಿಸೋದು. ಅದಕ್ಕೆ ನಾನು ಇಲ್ಲಿ ಡಾರ್ಕ್ ಬ್ರೌನ್ ಶೇಡ್ನ ಫಸ್ಟ್ ಔಟರ್ ಕಾರ್ನರ್ ಹಾಕಿ ಬೆಂಡ್ ಮಾಡಿ ಮತ್ತು ಮಿಡಲಲ್ಲಿ ಶಿಮ್ಮರ್ ಶೇಡ್ನ ಅಪ್ಲೈ ಮಾಡಿ ಇನ್ನರ್ ಕಾರ್ನರ್ಸ್ಗೆ ಐಲೈಟರ್ನ ಅಪ್ಲೈ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಉಸಿರಾಡೋದ್ರಲ್ಲಿ ಪ್ರಾಬ್ಲಮ್ ಇದ್ದರೆ ದಿನಕ್ಕೆ 2 ಸಲ ಐಲೈನರ್ ಹಾಕೊಳ್ಳಿ. ಯಾಕಂತಂದರೆ ಐಲೈನರ್ ಹಾಕಬೇಕಾದ್ರೆ ನೀವೇನಾದರೂ ಉಸಿರು ಬಿಟ್ಟರೋ ಕೇಟ್ರಿ. ಐಲೈನರ್ ಮಸ್ಕರ ಹಾಕೋದ್ರಲ್ಲೇ ನಾನು ಇವತ್ತಿನ ಪ್ರಾಣಾಯಾಮ ಮುಗೀತು. 2 ಪಾರ್ಟ್ ಐಲೈಟರ್ ಹಾಕೊಂಡು ಮಿಂಚ್ಬಿಡೋದೆ. ಇಷ್ಟೆಲ್ಲ ಮಾಡ್ಕೊಂಡು ಲಿಪ್ಸ್ಟಿಕ್ ಹಾಕ್ತಾ ಇದ್ರೆ ಆಗುತ್ತಾ, ಅದಕ್ಕೆ ಬ್ರೌನ್ ಲಿಪ್ ಲೈನರ್ ಹಾಕೊಂಡು ಮರೂನ್ ಲಿಪ್ಸ್ಟಿಕ್ನ ಹಾಕೋತಿದ್ದೀನಿ. ಈ ಕಾಂಬೋ ಅಂತೂ ಮ್ಯಾಚ್ ಮೇಡ್ ಇನ್ ಹೆವೆನ್. ಬೊಟ್ಟು ದೃಷ್ಟಿ ಬೊಟ್ಟು, ಯಾಕಂದ್ರೆ ಯಾರೋ ದೃಷ್ಟಿ ಮಾಡಬಾರ್ದಲ್ಲ.